ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು 4:15ಗೆ ಎದ್ದಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ಮಕ್ಕಳು ಬಂದು ಹಾಲಲ್ಲೇ ಮಲಗ್ತಾರೆ. ನಾನೇನಾದರೂ ಈ ಥರ ಎಲ್ಲ ಕ್ಲೀನಿಂಗ್ ಮಾಡಬೇಕು ಅಂದರೆ ಬೇಗ ಎದ್ದು ಅವ್ರನ್ನ ಒಳಗಡೆ ಮಲಗಿಸ್ಬಿಡ್ತೀನಿ. ಇವತ್ತು ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಬೇಗ ಎದ್ದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಕಸ ಗುಡಿಸ್ಕೊಂಡು ಬಂದು ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ನೀರು ತೊಗೊಂಬಂದೆ. ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಹಾಗೆ ಮನೆ ಒರೆಸ್ಕೊತೀನಿ. ಅದಕ್ಕಿಂತ ಮುಂಚೆ ನಾನು ಫಸ್ಟು ಒಂದು ಬಟ್ಟೆಯಲ್ಲಿ ಟಿ ವಿ ಸ್ಟ್ಯಾಂಡು ಆ ಕಡೆ ಈ ಕಡೆ ಸ್ಟ್ಯಾಂಡ್ಗಳಿರ್ತಾವಲ್ಲ ಅವೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಫಸ್ಟು ಅದೇ ನೀರಲ್ಲಿ. ಆಮೇಲೆ ಮನೆ ಒರೆಸ್ಕೊಂಬರ್ತೀನಿ. ಮನೆ ಒರೆಸ್ಕೊಂಡು ಬಂದೆ, ಎಲ್ಲ ಕ್ಲೀನ್ ಮಾಡಿ ಆಚೆಗಡೆನೂ ಒರೆಸ್ಬಿಟ್ಟು ನೀರು ಹಾಕೋಣ ಅಂತ ಹೋದೆ. ಆಚೆಗಡೆ ಬಾಗಿಲಿಗೆ ನೀರೆಲ್ಲ ಹಾಕಿದೆ. ನನಗೆ ಬಾಗಿಲಿಗೆ ನೀರು ಹಾಕಿ ಒಳಗಡೆ ಬಂದು ರಂಗೋಲಿ ಹಾಕೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನಮ್ಮ ಲಕ್ಷ್ಮೀ ವಾಹನ ಸಿಕ್ತು. ನನ್ನ ಮೊದಲನೇ ವಿಡಿಯೋಗೆ ನನಗೆ ಲಕ್ಷ್ಮೀ ಆಶೀರ್ವಾದ ಸಿಕ್ತು. ಲಕ್ಷ್ಮೀ ವಾಹನದವರು ಇಲ್ಲಿ ಕುಂತಿದ್ರು. ವೀಡಿಯೋ ಮಾಡೋಣ ಅಂತ ಹೋದೆ. ಝೂಮ್ ಮಾಡಿ ನನ್ನ ಮೊಬೈಲಲ್ಲಿ ಝೂಮ್ ಆಗಲಿಲ್ಲ, ಅದು ಹಾರ್ಕೊಂಡು ಹೊರಟೋಯ್ತು. ಕೊನೆಗೆ ನೋಡಿದೆ, ಝೂಮ್ ಹಾಕೋಣ ಅಂತ ಆಗಲಿಲ್ಲ. ಆಮೇಲೆ ನಾನು ರಂಗೋಲಿ ಹಾಕಿಬಿಟ್ಟು ಕ್ಲೀನಾಗಿ ಸ್ವಲ್ಪ ಚಿಕ್ಕದಾಗೆ ಹಾಕ್ತೆ, ಬೇಗ ಆಗಲಿ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕಿ ಅದನ್ನು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ತೊಗೊಂಡೋಗ್ಬಿಟ್ಟು ವೀಡಿಯೋ ಮಾಡಿಕೊಂಡು ಒಳಗಡೆ ಬಂದು ಸ್ನಾನಕ್ಕೆ ಹೋದೆ. ಅಷ್ಟರಲ್ಲಿ ಆಲ್ರೆಡಿ ಎದುರುಗಡೆ ಮನೆ ಆಂಟಿ ಎಲ್ಲ ಕ್ಲೀನ್ ಮಾಡಿರ್ತಿದ್ರು. ನಾನು ಹೋಗಿ ಸ್ನಾನ ಮಾಡ್ಕೊಬಂದು ಬೇಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಅಂದರೆ ನಾನು ಸೋಮವಾರನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ, ಹಾಗಾಗಿ ಕಳಸ ಎಲ್ಲ ಏನು ತೆಗಿಲಿಲ್ಲ. ದೀಪಗಳು, ಹೂವು ಅವೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಟ್ಕೊಂಡು ಹೂವು ಅವೆಲ್ಲ ಎತ್ತಿಟ್ಕೊಂಡು ದೇವ್ರ ಮನೆ ಎಲ್ಲ ಒರೆಸಿ ಕೊನೆಗೆ ದೀಪ, ಗಂಧಕಡ್ಡಿ ಬೆಳಗೋದು, ಕರ್ಪೂರ ಬೆಳಗೋದನ್ನೆಲ್ಲ ತೊಳೆದಿಟ್ಕೊಂಡೆ. ಅದಾದಮೇಲೆ ಎಲ್ಲ ದೇವ್ರ ಮನೆಯೆಲ್ಲ ಒರೆಸ್ಬಿಟ್ಟು ದೇವ್ರ ಮನೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ಹಾಗೆ ಮೇನ್ ಡೋರ್ ಹತ್ಕನು ಅರಿಶಿನ ಕುಂಕುಮ ಇಟ್ಟು ಆ ಕಡೆ ತುಳಸಿ ಗಿಡ ಎಲ್ಲ ಇಟ್ಟಿದ್ದೀನಿ. ಅದಕ್ಕೂ ಅರಿಶಿನ ಕುಂಕುಮ ಇಟ್ಕೋಬೇಕು. ದೇವ್ರ ಮನೆಗೆ ಮತ್ತು ಮೇನ್ ಡೋರ್ಗೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ಆ ಕಡೆ ತುಳಸಿ ಗಿಡಕ್ಕೆ ಇಟ್ಟು ದೇವ್ರ ಮನೆಗೆ ಬಂದೆ. ಇಲ್ಲಿ ದೀಪಗಳೆಲ್ಲ ತೊಳೆದಿಟ್ಟಿದ್ದೆ, ಅದನ್ನೆಲ್ಲ ಒರೆಸಿ ರೆಡಿ ಮಾಡಿಕೊಂಡು ಕಾಯಿಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಬತ್ತಿಗೆ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡೆ. ಆದರೂ ಎಷ್ಟು ಬೇಗ ಇದ್ದರೂ ಬೇಗ ಟೈಮೇ ಆಗೋಗುತ್ತೆ. ಅದನ್ನು ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡೆ, ಟೈಮೇ ಸಾಕಾಗಲಿಲ್ಲ ನನಗೆ. ಹಾಗೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಬೇಗ ಮಾಡೋಕ್ಕೆ ಟ್ರೈ ಮಾಡಿದೆ. ನಂದು ಪೂಜೆ ಮುಗಿಸೋ ಅಷ್ಟರಲ್ಲಿ ನಂದು 6:15 ಆಗಿತ್ತು. ಮೇಲ್ಗಡೆ ಸ್ವಲ್ಪ ಪಾಟಲ್ಲಿ ಹೂವಿತ್ತು, ಬಿಡಿಸ್ಕೊಂಬಂದು ಎಲ್ಲ ದೇವ್ರಿಗಿಟ್ಟು ಅಲಂಕಾರ ಮಾಡಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಮಗ ಎದ್ದ. ಅವನು ಸ್ವಲ್ಪ ವೀಡಿಯೋ ಮಾಡಿಕೊಟ್ಟ. ನನಗೊಬ್ಬಳಿಗೆ ವೀಡಿಯೋ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಸ್ವಲ್ಪ ಟೈಮ್ ಆಯಿತು. ಅಷ್ಟರಲ್ಲಿ ಅವನು ಸ್ವಲ್ಪ ಮಾಡಿಕೊಟ್ಟ. ತಿಂಡಿಗೆ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೆ. ನನ್ನ ಮಗ ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನು ಸ್ಟಾರ್ಟ್ ಮಾಡ್ದ. ನಾನು ಅಷ್ಟರಲ್ಲಿ ಒಗ್ಗರಣೆ ಹಾಕೋಣ, ಹೆಂಗಿದ್ರು ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೆ, ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿದೆ. ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಅರಿಶಿನ ಪುಡಿ ಮತ್ತು ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡರ್ ಸ್ವಲ್ಪ ಹಾಕ್ತೀನಿ ನಾನು. ಹಾಗೇ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಿನ್ನೇನು ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಕೊಂಡು ಆ ಥರ ಆಗ್ತಿತ್ತು. ನಾನು ಅಷ್ಟರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿಟ್ಕೊಂಡೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಹಸಿ ವಾಸನೆ ಹೋಗೋವರೆಗೂ. ಅದ್ರಲ್ಲಿ ನನ್ನ ಮಗ ನಾನು ಅಳ್ಳಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅವನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದ, ತಿರುಗಿಸ್ತಾ ಇದ್ದ. ನಾನು ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ ಎಲ್ಲ ಹಾಕಿ ನಾನು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಬೇಯೋದಕ್ಕೆ ಬಿಟ್ಟೆ. ಅದು ಸ್ವಲ್ಪ ಬೇಗ ಟೊಮೊಟೊ ಬಾತ್ ಆಗಬೇಕಿತ್ತು, ಸ್ಕೂಲಿಗೆ ಟೈಮ್ ಆಗಿತ್ತು. ಸೊ ಹಂಗೆ ಬೇಗ ರೆಡಿ ಮಾಡಿ ಅವನ್ನ ಸ್ನಾನಕ್ಕೆ ಕಳಿಸ್ದೆ. ಅವನು ಸ್ನಾನ ಮಾಡಿ ರೆಡಿಯಾಗಿ ಬಂದ ಅಷ್ಟರಲ್ಲಿ ಟೊಮೊಟೊ ಬಾತ್ ರೆಡಿಯಾಗಿತ್ತು. ತಿಂದು ಸ್ಕೂಲಿಗೆ ರೆಡಿ ಆದರು. ವ್ಯಾನಿಂದ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ರೋಡಿಂದ ಪಕ್ಕದ ರೋಡಿಗೆ ಬರುತ್ತೆ. ಆಮೇಲೆ ಒಂದು 2 ನಿಮಿಷ ಬಂತು ವ್ಯಾನು. ಅಷ್ಟರಲ್ಲಿ ರೆಡಿ ಆಗಿದ್ರು, ಹೋದರು. ನಾನು ಆಮೇಲೆ ಕೆಲ್ಸಕ್ಕೆ ಹೋಗಿದೆ. ನಮ್ಮ ಆಫೀಸಲ್ಲಿ ಒಂದು ಕ್ಲಿಪ್ ತೊಗೊಂಡೆ. ಹಾಗೇ ಸ್ವಲ್ಪ ಒಂದು 4:30-5 ಗಂಟೆ ಟೈಮಲ್ಲಿ ಸಣ್ಣಕ್ಕೆ ಮಳೆ ಬರ್ತಾಯಿತ್ತು. ಅದೊಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ.
ಸಂಜೆ ಬಂದು ಒಂದು 6:30 ಆಯಿತು. ಬಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ದೇವರ ದರ್ಶನ ಚೆನ್ನಾಗಾಯಿತು. ಇದು ನನ್ನ ಮೊದಲನೇ ಆಷಾಢ ಶುಕ್ರವಾರದ ಮೊದಲನೇ ವಿಡಿಯೋ. ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫಸ್ಟ್ ವಿಡಿಯೋನ ಚೆನ್ನಾಗಿ ನಡೆಯೋ ಹಾಗೆ ಮಾಡಿ.